ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮದಲ್ಲಿ ಅನುಮಾನಾಸ್ಪದವಾಗಿ ಜೋಡಿ ಎತ್ತುಗಳು ಸಾವನ್ನಪ್ಪಿದ ಘಟನೆ ರೈತ ಸಮುದಾಯದಲ್ಲಿ ಆತಂಕ ಮೂಡಿಸಿದೆ. ಗ್ರಾಮದ ರೈತ ಬೋರಯ್ಯ ಅವರು ಖಾನಹೊಸಹಳ್ಳಿ ಸಮೀಪದ ಐನ್ಲಿ ಬಸಣ್ಣ ಎಂಬುವವರಿಂದ 1,30,000 ರೂಪಾಯಿಗೆ ಜೋಡಿ ಎತ್ತುಗಳನ್ನು ಖರೀದಿ ಮಾಡಿ ತಂದಿದ್ದರು. ಆದರೆ ಕಳೆದ ರಾತ್ರಿ ಆಕಸ್ಮಿಕವಾಗಿ ಮೊದಲ ಎತ್ತು ರಾತ್ರಿ 12 ಗಂಟೆಯೊಳಗೆ ಸಾವನ್ನಪ್ಪಿದ್ದು, ಅದಾದ ಅರ್ಧ ಗಂಟೆಯೊಳಗೆ ಮತ್ತೊಂದು ಎತ್ತು ಕೂಡ ಮೃತಪಟ್ಟಿದೆ. ಹೊಸಾಗಿ ಖರೀದಿಸಿದ ಜೋಡಿ ಎತ್ತುಗಳು ಈ ರೀತಿಯಾಗಿ ಸಾವನ್ನಪ್ಪಿರುವುದರಿಂದ ರೈತ ಬೋರಯ್ಯ ಅವರು ದುಃಖ ಮತ್ತು ಆತಂಕಕ್ಕೆ ಒಳಗಾಗಿದ್ದಾರೆ. ಎತ್ತುಗಳ ಸಾವಿನ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಈ ಘಟನೆ ಗ್ರಾಮದಲ್ಲಿ ನಿಗೂಢತೆಯನ್ನು ಉಂಟುಮಾಡಿದ್ದು, ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಘಟನಾ ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಪಡ್ಲಬೋರಣ್ಣ, ಶೇಖರಗೌಡ ಸೇರಿದಂತೆ ಗ್ರಾಮಸ್ಥರಾದ ಬಿ. ಪಾಲಯ್ಯ, ಎ. ಪಿ. ರೇವಣ್ಣ, ಮಲ್ಲಿಕಾರ್ಜುನ, ಮಾರುತಿ ಹಾಗೂ ಮಹಾಂತೇಶ್, ನಿರಂಜನ್ ಉಪಸ್ಥಿತರಿದ್ದರು. ಇದೀಗ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜೊತೆಯಲ್ಲೇ ಇರಿ. ಜನಧ್ವನಿ ನ್ಯೂಸ್, ನಿಮ್ಮ ಧ್ವನಿ. ನವೀನ್ ಅವರು ಇವಾಗ ನಾಯಕನಹಟ್ಟಿ ಡಾಕ್ಟರ್ ಕರೆಸ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡಿದರೆ ಗೊತ್ತಾಗುತ್ತೆ ಅಂತೇಳಿ భానువారము ఖండేస్తుంది. భానువారం నాడు ఇప్పటికి 5 నాళ్ళు అయితే మాకు మేపు కనమాయి తిన్ను అయినా ఇది ఉండింది ఉన్నట్లు నెమలేసి కనమాయి ఉంటే అయినా ఇది మాపటికి 12 గంటలన్న తీరికినాయి. ಯಾವ್ದು